ಆಯ್ತು, ಈಗ ನೀವು ಕರೆಕ್ಟ್ ಹೇಳಿದ್ರಿ ಮೇಡಮ್, ಆ ವಾತಾವರಣ ನಿರ್ಮಾಣ ಮಾಡ್ಬೇಕಂತ ಹೇಳ್ತಾ ಇದ್ದೀರಲ್ಲ. ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರೇ ಅದು ವೈಯಕ್ತಿಕ ಅನ್ನುವಂತ ಒಂದು ಹೇಳಿಕೆ ಕೊಟ್ಟ ಮೇಲೆ ಈ ರೀತಿ ವಾತಾವರಣ ನಿರ್ಮಾಣ ಆಗ್ತದೆ ಅಂತ ತಾವ್ ನಿರೀಕ್ಷಿಸ್ತೀರಿ? ಇದಕ್ಕೇನ್ ಹೇಳ್ತೀರಿ? ಅದನ್ನ ನೋಡಿ, ಅದನ್ನ ನೀವು ಅವ್ರಿಗೆ ಕೇಳ್ಬೇಕು. ನಾನು ಮಾತ್ರ ನಾನು ಆಯೋಗದ ಅಧ್ಯಕ್ಷೆಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಆಯೋಗದ ಅಧ್ಯಕ್ಷೆಯಾಗಿ ನಿಮ್ಗೆ ಕೇಳ್ತಾ ಇರೋದು, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಒಂದು ಪ್ರಕರಣ ಆದ ತಕ್ಷಣ ಪೊಲೀಸರು ತನಿಖೆ ಮಾಡ್ತಾರ ಅಂತ ಹೇಳ್ಬೇಕಾ, ಅಥವಾ ಇದು ವೈಯಕ್ತಿಕ ಕಾರಣಕ್ಕಾಗಿ ಆಗಿದ್ದು ಅಂತ ಇವರೇ ಜಡ್ಜ್ಮೆಂಟ್ ಕೊಟ್ರಲ್ಲ, ಅದಕ್ಕೇನ್ ಹೇಳ್ತೀರಿ? ನೋಡಿ, ನಾನು ಒಂದ್ ನಿಮಿಷ ನೀವು ನನ್ನನ್ನಿಲ್ಲಿ ನ್ಯಾಯಾಲಯದಲ್ಲಿ ಕೂಡಿಸ್ಬಿಟ್ಟು ಪ್ರಶ್ನೆ ಮಾಡ್ದಂಗಿದೆ. ನಾನು ಹೇಳೋದು ಇಷ್ಟೇ, ಎಲ್ಲರಿಗೂ ಅಷ್ಟೇ, ಅದು ಮುಖ್ಯಮಂತ್ರಿಗಳಾಗಿರ್ಲಿ, ಗೃಹ ಮಂತ್ರಿಗಳಾಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಪೊಲೀಸ್ ಇರ್ಲಿ, ಪ್ರತಿಯೊಬ್ರು ಇಂಥ ಒಂದು ಕೇಸ್ ನಡೆದಾಗ ಸೂಕ್ಷ್ಮತೆಯನ್ನ ಗ್ರಹಿಸ್ಕೋಬೇಕು, ಅವರ ಭಾವನೆಗಳಿಗೆ ಗೌರವವನ್ನ ಕೊಡಬೇಕು. ಆ ಪ್ರಕರಣದಲ್ಲಿ ತನಿಖೆ ಆಗೋತನ ಯಾವುದು ಈ ತರ ಅವ್ರ ಮನೆಯವರಿಗೆ ನೋವು ಆಗೋ ತರ ಯಾರೂ ಮಾತಾಡಬಾರ್ದು. ಇದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ನೇಹಾ ತಂದೆ ತಾಯಿ ಒಂದೇ ಆಗ್ರಹ, ನೇಹಾಳ ಸಾವೇ ಕೊನೆಯಾಗಲಿ. ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಯಾವ ಮಕ್ಕಳಿಗೆ ಆಗಬಾರ್ದು ಅಂತ ಕಾನೂನು ತರಲಿ ಸರ್ಕಾರ. ಖಂಡಿತ. ಸಿ, ಕಾನೂನು ನಿಮಗೆ ಗೊತ್ತಿರೋ ಹಾಗೆ ಕಾನೂನು ನಿರ್ಭಯ ಕೇಸ್ ಆದ್ಮೇಲೆ ಬಹಳ ಕಠಿಣವಾಗಿ ಕಾನೂನುಗಳಾಗಿದೆ. ಸೊ ಆ ಕಾನೂನಿಗೆ ಶಿಕ್ಷೆ ಕೊಡಬೇಕಾದ್ರೆ ಆ ಸಾಕ್ಷಿಗಳನ್ನು ನಾವು ಎವಿಡೆನ್ಸ್ಗಳನ್ನು ಅದನ್ನು ಒಂದಕ್ಕೊಂದು ಜೋಡಿಸಿ ಅದು ಕರೆಕ್ಟಾಗಿ ನಾವು ಅಲ್ಲಿ ನ್ಯಾಯಾಲಯಕ್ಕೆ ತಗೊಂಡೋಗಿ ಅವನಿಗೆ, ಅಂದರೆ ಹೇಗೆ ಪೋಕ್ಸೋ ಕೇಸಲ್ಲಿ ಮಕ್ಕಳಿಗೆ ಹೇಗೆ ಫಾಸ್ಟ್ ಟ್ರಯಲ್ ಕೋರ್ಟ್ ಇದೆ, ಅದೇ ಥರ ಮಹಿಳೆಯರಿಗೂ ಸಹ ಇದು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸಹ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಒಂದು ಮನವಿ ಸರ್ಕಾರಕ್ಕೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ನೋಡಿ, ಅತ್ಯಾಚಾರ ಮತ್ತೆ ಕೊಲೆಗಳಲ್ಲಿ ವರ್ಷಾನುಗಟ್ಲೆ ತಗೊಂಡು ಎವಿಡೆನ್ಸಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಕಡೆಗೆ ಎಷ್ಟೋ ಕೇಸ್ಗಳಲ್ಲಿ ನ್ಯಾಯನೇ ಸಿಗೋದಿಲ್ಲ. ಸರ್ಕಾರಕ್ಕೆ ಈ ಸಂಪುಟ ಕೇವಲ ಮನವಿ ಅಷ್ಟೇ, ನೀವೇನು ಲೆಟರ್ ಗಿಟರ್ ಬರೀತೀರಾ ಮಹಿಳಾ? ಅಯ್ಯೋ, ಮನವಿ ಅಂದ್ರೆ ಏನು? ಮಹಿಳಾ ಆಯೋಗದಿಂದ ಅಫಿಷಿಯಲಿ ಹೋಗುತ್ತೆ, ಮಾಡಲೇಬೇಕು ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗಿನ ಒಂದು ಏನು ಬೆಳೀತಾ ಇರುವಂತ ಈ ಕ್ರೈಮ್ನಲ್ಲಿ ಇದು ಬಹಳ ಇಂಪಾರ್ಟೆಂಟು. ಎಸ್ಪೆಷಲಿ ಅತ್ಯಾಚಾರ ಮತ್ತು ಮಹಿಳೆಯರಿಗೆ ಆಗ್ತಾ ಇರುವಂಥ ಕೊಲೆಗಳು ಏನು ಪೋಕ್ಸೋ ಆಗಿದೆ, ಅದೇ ಥರನೇ ಫಾಸ್ಟ್ ಟ್ರಯಲ್ ಕೋರ್ಟ್ ಅವ್ರಿಗೂ ಆಗಬೇಕು. ತ್ವರಿತಗತಿಯಲ್ಲಿ ನ್ಯಾಯ ಸಿಕ್ಕಿದಾಗ ಮಾತ್ರನೇ ಎಲ್ರಿಗೂ ಒಂದು ಎಚ್ಚರಿಕೆ ಸಹ ಬರುತ್ತೆ. ಇಲ್ಲಾಂದರೆ ಈ ಕೇಸ್ನ ಆಲ್ರೆಡಿ ಸ್ವಲ್ಪ ಟೈಮ್ ಆದರೆ ಎಲ್ಲ ಮರ್ತು ಹೋಗ್ಬಿಡ್ತಾರೆ. ಅದು ಹಾಗೆ ಆಗಬಾರ್ದು. ಮರ್ತರು ಮತ್ತೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಇದು ನೀವು ಜಸ್ಟ್ ಒಂದು 2 days ಬಿಫೋರ್ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಒಂದು ರಿಪೋರ್ಟ್ ಕೊಟ್ಟಿದೆ. ಅದರಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಕ್ರೈಮ್ಸು 10 ವರ್ಷಗಳ ಹೇಗೆ ಇನ್ಕ್ರೀಸ್ ಆಗಿದೆ ಅಂತೇಳಿ. ಇಡೀ ದೇಶದಲ್ಲಿ 1 ಗಂಟೆಯಲ್ಲಿ 78 ಹೆಣ್ಮಕ್ಳು ಕೊಲೆ ಆಗ್ತಾರೆ. 1 ಗಂಟೆಯಲ್ಲಿ 1200ಗಿಂತ ಹೆಚ್ಚು ದೌರ್ಜನ್ಯಗಳು ನಡೆಯುತ್ತೆ. 38% ಗಂಡಂದಿರು ದಿನ ಹೆಂಡತಿಯರನ್ನ ಹೊಡಿತಾರೆ. ಆಯೋಗದ ಅಧ್ಯಕ್ಷೆಯಾಗಿ ನನಗೆ ಗೊತ್ತಿದೆ ಇದು. ಆಮೇಲೆ ಪೊಲೀಸರು ಸಹ ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಬಹಳ ಸೂಕ್ಷ್ಮತೆಯಿಂದ ನಡ್ಕೋಬೇಕು. ಎಷ್ಟೋ ಕೇಸ್ಗಳು ಆಯೋಗಕ್ಕೆ ಬರುತ್ತೆ, ಪೊಲೀಸ್ ಸ್ಟೇಷನಲ್ಲಿ ಕರೆಕ್ಟಾಗಿ ಅವ್ರಿಗೆ ಸ್ಪಂದಿಸದೆ ಅವರು ಆಯೋಗಕ್ಕೆ ಬರ್ತಾರೆ. ನಾನು ಆಯೋಗದಿಂದ ಮತ್ತೆ ಫೋನ್ ಕಾಲ್ ಮಾಡಿ ಅವರಿಗೆ ಮತ್ತೆ ಮಾಡಿದಾಗ ಅವ್ರಿಗೆ ನ್ಯಾಯ ಸಿಗುತ್ತೆ. ಸೊ ಇದು ಒಂದು ಸರ್ಕಲ್. ಇದು ಪೊಲೀಸು, ಸರ್ಕಾರ, ಸಮಾಜ, ಮಾಧ್ಯಮ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗೆ ಮಾತ್ರ, ಯಾವುದೇ ಸ್ವಾರ್ಥ, ಯಾವುದೇ ಲಾಭ, ಯಾವುದೇ ರಾಜಕಾರಣ ಇಲ್ಲದೆ ಎಲ್ಲರೂ ಮಾಡಿದಾಗ ಮಾತ್ರ ನಿಮ್ಮ ಮನೆ ಮಗಳಿಗೆ ನ್ಯಾಯ ಕೊಡಕ್ಕೆ ಸಾಧ್ಯ.